ವಿಜಯಾನಂದ ಕಾಶಪ್ಪನವ್ರ ಸಾಹೇಬರು ಪಂಚಮಸಾಲಿ ನಾವು ಸುಮಾರು 12 ವರ್ಷದಿಂದ ಬಬಲೇಶ್ವರದಲ್ಲಿ 2012ರಲ್ಲಿ ಒಂದು ಐತಿಹಾಸಿಕ 1 ಲಕ್ಷ ಜನರನ್ನು ಸೇರಿಸಿ ಈ ಸಮಾವೇಶವನ್ನು ಎಲ್ಲಿಯಾದರೂ ಮೊಟ್ಟ ಮೊದಲಿಗೆ ಮಾಡಿದರೆ ಅದು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕೆ. ಅದಕ್ಕೆ ಈ ಕಾಶಪ್ಪನವ್ರ ಸಾಹೇಬರು 700 ಕಿಲೋಮೀಟ್ರ್ ನಡ್ಕೊತ ಹೋದ್ರು. ಅಂದರೆ ಏನು ಬಾರ್ಕೋಲ್ ಹಾಕ್ಕೊಂಡು ಇವತ್ತು ಹಾಕ್ಕೊಂಡು BJP ಸರ್ಕಾರ ಇದ್ದಾಗ ನಾವು ಬೊಮ್ಮಾಯಿ ಸಾಹೇಬರ ಮನೆ ಮುಂದೆ ಹೋಗಿ ಮುತ್ತಿಗೆ ಹಾಕಿದೆವು. ಬೆಳಗಾವದಲ್ಲಿ ಹೋದೆವು. ಬೆಂಗಳೂರಿನಲ್ಲಿ 10 ಲಕ್ಷ ಸುಮಾರು 10 ಲಕ್ಷ ಮಂದಿನ ಕೂಡಿಸಿದೆವು. ಅವಾಗ ಏನು ಮಾಡ್ತೀವಿ, ರೋಷಾವೇಶವಾಗಿ ಅವಾಗ ಮಾತನಾಡ್ತೀವಿ. ಒಳಮಡಿ ಏನು ಅವರು ಶಾಸಕರಾದರೂ ಈ ಹೋರಾಟದ ವಿರುದ್ಧವಾಗಿ ಮಾತನಾಡಿ ನಮ್ಮ ಮೊನ್ನೆ ಬೆಳಗಾವದಾಗ ಲಾಠಿ ಚಾರ್ಜ್ ಆದ್ರೆ ಏನು ಹೇಳ್ತಾರೋ, ನಾವ ಚಪ್ಪಲ್ ತೂರ್ಕೊಂಡು ಅಂತ ಹೇಳ್ತಾರೆ. ಯಾರು ಚಪ್ಪಲ್ ತೊಗೊಂಡು ಒಳಮಡಿ ಬಡ್ಕೋತಾರೆ? ಸಣ್ಣ ಹುಡುಗ ಇವ್ರೊಬ್ರು MLA ಅಲ್ಲ, ಚಪ್ಪಲ್ ಹತ್ತೂರಿ ನಾವೇ ಬಡ್ಕೊಂಡಿರ್ತೀವಿ ನಮ್ಮ ಸಮಾಜದವ್ರು. ಎಂಥ ಆಶಾಸರು ಒಬ್ಬ MLA ಆಗಿ ಸಣ್ಣ ಒಂದು ಮಲಿ ಮಾಡಿ ಕೂಸಕ್ಕೆ ತಿಳಿತೈತಿ, ತಾವ ಚಪ್ಪಲ್ ತೂರ್ಕೊಂಡು ತಾವ ಬಡ್ಕೊಂಡ್ರ ಹಿಡಿಯೋದವತ್ತು. ಅದಕ್ಕೆ ಮನ ಬಂದಂತೆ ಬಡಿದ್ರೆ ಎಲ್ಲ ಲಾಠಿ ಚಾರ್ಜ್ ಮಾಡಿಸಿದ್ರು. ಸರ್ಕಾರನ ಖಂಡನೆ ಮಾಡಿ ಸಮಾಜಕ್ಕೆ ನಾವು ಇದೇನೋ ಆಗೈತಿ, ಎಲ್ಲ ಸಮಾಜ ಬಾಂಧವ್ರನ್ನ ಇನ್ನು ಮುಂದೆ ಯಾಕೆ ಹೊಲಕ್ಕೆ ನಾವು ನಿಮ್ಗೊಂದು ನ್ಯಾಯ ಕೊಡಿಸ್ತೇವೆ ಅಂದ್ಬಿಟ್ಟು ಆ ನೀವೇನು ಕೊಡಿಸೋದು ಇಲ್ಲ. ಮತ್ತು ಅದರಿಂದ ಬೆಳೆದ ರಾಷ್ಟ್ರ ಮಟ್ಟದಲ್ಲಿ ನಾಯಕರು ಹಾಕ್ಕೊಂಡು ಇವತ್ತು ಸಮಾಜ ವಿರುದ್ಧವಾಗಿ ಮಾತಾಡ್ತಾರೆ, ಗುರುಗಳ ವಿರುದ್ಧ ಮಾತಾಡ್ತಾರೆ. ಅದಕ್ಕೆ ಅವ್ರು ಏನು ಮಾತಾಡ್ತಾರಲ್ಲ ಅವರಷ್ಟೇ ಅಲ್ಲ, ಇನ್ನುಳಿದ ನಾಯಕರು ಏನದಾರಲ್ಲ ಇಲ್ಲಿ ಪ್ರೆಸ್ ಮೀಟ್ ಕರೆದ ಈ ನಮ್ಮ ಜಿಲ್ಲೆಯಲ್ಲಿ ಏನು ಕರೆದಾರಲ್ಲ, ಇವ್ರ ಕೊಡುಗೆ ನಾ 2012 ಹೇಳ್ತೀನಿ. ಇವ್ರ ಕೊಡುಗೆ ಅವ್ರಿಗೂ ಪ್ರೆಸ್ ಮೀಟಕ್ಕೆ 1 ದಿವಸ ಪಾದಯಾತ್ರೆಗೆ ಬಂದವರಲ್ಲ. ಅವ್ರು ಇವತ್ತು ನಾವು ಪಂಚಮಸಾಲಿ ನಾಯಕ, ಪಂಚಮಸಾಲಿದಿಂದ ಟಿಕೆಟ್ ತೊಗೋತಾರೆ, ಪಂಚಮಸಾಲಿಯನ್ನ ತುಳಿದಗದ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಅಂಥವ್ರು ನಂಬೇಡ್ರಿ. ಗುರುಗಳು ಒಂದು ಮೃದು ಸ್ವಭಾವದವರು. ಅವ್ರು ಎಲ್ಲರಿಗೂ ನನಗೂ ಪ್ರೇಮಾನಂದನ ಅವ್ರಿಗೆ ಅವ್ರ ಗುರುಗಳಿಗೆ ವಿನಯದಿಂದ ಹೋದ್ರೆ ಗುರುಗಳು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಗುರುಗಳಿಗೆ ನಾವು ಏಕವಚನದಲ್ಲಿ ಮಾತಾಡ್ರೆ ಅದು ಇವು ಕಾದಿ ನಾವು ಏನಕ್ಕೆ ರಾಜಕಾರಣಿ ಮಾಡೋರು ಹಾಕ್ಯಾಡೋನು. ಆ ಗುರುಗಳ ವಿಷಯದಲ್ಲಿ ಏನು ಮಾತಾಡ್ಯಾರಲ್ಲ, ಇನ್ನು ಮುಂದೆ ಏನರೇ ಅವರು ಒಂದು ಗುರುಗಳ ಬಗ್ಗೆ ಅವ್ಯಾಚ್ಯ ಶಬ್ದಗಳನ್ನು ಮಾತಾಡಿದ್ರೆ ನಮ್ಮ ಬಬಲೇಶ್ವರ ಭಾಷೆಯಲ್ಲೇ ನಾವು ಅವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ. ಮತ್ತು ಅವ್ರು ಏನರೇ ಒಂದು ಹಾದಿ ಬಿಟ್ಟು ಮಾತನಾಡೋದು ಗುರುಗಳ ಕುರಿತಾಗ ನಾವು ರಾಜಕೀಯ ಮಾಡೋರು ಏನರೇ ಮಾಡೋನು ಯಾರ್ರಿ? ಇವು ಸಮಾಜದ ನಾಯಕರು. ನಮ್ಮ ಸಮಾಜದವರು ಏನು ಹೇಳ್ತಾರಲ್ಲ ಹೇಳಿಕೆ, ಅಂಥ ಬಾಲಿಸ್ತಾನದ ಹೇಳಿಕೆಯನ್ನು ಕೊಡಬಾರ್ದು ದಯವಿಟ್ಟು. ಅದಕ್ಕೆ ನಾವು ಗುರುಗಳಿಗೆ ಒಂದು ಕಾವಿ ಅಂದರೆ ಅವ್ರ ಗುರುಗಳು ಮಾಡ್ಕೊಂಡು ಅವ್ರಿಗೆ ವ್ಯವಸ್ಥಿತವಾಗಿ ಅವ್ರಿಗೆ ಮರ್ಯಾದೆ ಕೊಡೋದು. ಏನೇ ಚರ್ಚೆ ಮಾಡೋದಿದ್ರು 4 ಗೋಡೆಯಲ್ಲಿ ಕೂತು ಚರ್ಚೆ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರೆಲ್ಲರೂ ಮಾಡಬೇಕು. ಗುರುಗಳ ಬಗ್ಗೆ ತಪ್ಪಾದ ಒಂದು ಮಾತನ್ನು ಆಡಿದರೆ ಅದನ್ನು ನಮ್ಮ ಸಮಾಜ ಖಂಡಿಸ್ತೈತೆ ಅಂತ ಹೇಳ್ತಾ ಇದ್ದೀವಿ. ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಶೈಲ್ ಪ್ರಥಮದಲ್ಲಿ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಪಾದಕ್ಕೆ ಎಣೆ ಮಣಿಯುತ್ತಾ ನಮ್ಮ ಸಮಾಜದ ಹೆಮ್ಮೆ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪಾದಕ್ಕೆ ಎಣೆ ಮಣಿಯುತ್ತಾ ಇವತ್ತಿನ ಮಾಧ್ಯಮ ಸುದ್ದಿಗೋಷ್ಠಿಯ ಕುರಿತು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗಾಗಲೇ ನಮ್ಮ ನಾಯಕರು, ನಮ್ಮ ಜಿಲ್ಲಾಧ್ಯಕ್ಷರು, ವಕೀಲರು ಸಾಕಷ್ಟು ತಮಗೆಲ್ಲ ತಿಳಿಸಿದ್ದಾರೆ. ಆದರೆ ಒಂದು ಮುಖ್ಯವಾದ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. ಇವತ್ತಿನ ಪರಿಸ್ಥಿತಿ ಹೆಂಗಾಗ್ತಾ ಇದೆಯಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ವಚನ ನನಗೆ ನೆನಪಾಗ್ತದೆ. ಬಸವಣ್ಣವರ ವಚನ ಯಾವ ವಚನ? ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರಿಹತ್ತಿ ಉರಿದಡೆ ನಿಲ್ಲಲಾರದು. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರಿಹತ್ತಿ ಉರಿದಡೆ ನಿಲ್ಲಲಾರದು. ಏರಿ ನೀರುಂಬುಡೆ ಬೇಲಿ ಕೈಯ ಮೈಯೊಡೆ, ಏರಿ ನೀರುಂಬುಡೆ ಬೇಲಿ ಕೈಯ ಮೈಯೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮನಾಥ. ಇದರ ಅರ್ಥ ಆಗಿರ್ಬೋದು ಅನ್ಕೋತೀನಿ ನಾನು. ಯಾಕಪ್ಪ ಅಂತಂದ್ರೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಶಾಸಕರು ನಮ್ಮವರೇ ನಮಗೆ ಮುಳುವಾದಾಗ ನಮಗೆ ಅತಿ ನೋವಾಗ್ತದೆ. ಯಾರು ಮುಂದೆ ಹೇಳುಮು ಅಂತಕ್ಕಂಥ ಪ್ರಶ್ನೆ ನಮಗೆ ಉದ್ಭವ ಆಗಿದೆ. ಇವತ್ತು ನ್ಯೂಸ್ ತಾವೆಲ್ಲ ಗಮನಿಸಬಹುದು. ಲಾಸ್ಟ್ ಟೈಮ್ BJP ಸರ್ಕಾರ ಇದ್ದಾಗ ಈಗೇನು ಕೂಗಾಡ್ತಾರಲ್ಲ ಜಂಬ ಕಚ್ಕೊಂಡು ಮಾಧ್ಯಮದಲ್ಲಿ, ಅವರೇ ಇವತ್ತು ನ್ಯೂಸ್ ಬಾರ್ಕೋಲ್ ತೊಗೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು, ಕೂಗುಗಳನ್ನು ಹಾಕಿದ್ರು, ಜೈಘೋಷಗಳನ್ನು ಹಾಕಿದ್ರು. ಅವಾಗ ನಾವು ಅವ್ರ ಜೊತೆನೂ ಸಮಾಜ ನಿಂತಿದೆ. ಈಗ ಬಸವನಗೌಡರು ಹೋರಾಟ ಮಾಡಿದಾಗ ಬಸವನಗೌಡರ ಜೋಡಿ ನಿಂತಿದೆ, ಕಾಶಪ್ಪನವ್ರು ಮಾಡಿದ ಕಾಶಪ್ಪನವ್ರ ಜೋಡಿ ನಿಂತಿದೆ. ಮುಂದಾಗ್ರಪ್ಪ ಸದ ಅಬ್ಬರಿಸಿ ಬಬ್ಬಿರ್ತಿದ್ರಿ BJP ಸರ್ಕಾರ ಇದ್ದಾಗ. ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನಾಗಿದ್ರಪ್ಪ ನಿಮ್ಗೆ ಮುಂದ್ಗಡೆ ಬರ್ರಿ, ನಾವೆಲ್ಲರೂ ನಿಮ್ಮ ಹಿಂದೆ ನಿಂತೈತಿ. ಬಸವನಗೌಡ್ರ ಹಿಂದೆ ನಿಲ್ಬೇಕಂತಕ್ಕಂಥದ್ದು ಏನಿಲ್ಲ ನಮಗೆ. ಬಸವನಗೌಡರು ಒಬ್ಬರು ನಾಯಕರು ನಮ್ಮ ಸಮಾಜದವರು, ವಿಜಯಾನಂದ ಕಾಶಪ್ಪನವರು ನಮ್ಮ ಸಮಾಜದ ನಾಯಕರು. ಈಗ ಮುಂದಾಗ್ರಿ ನೀವು, ನಿಮ್ಮಿಂದ ನಮ್ಮ ಸಮಾಜ ಬರ್ತೈತಿ. ಕೂಡಸ ಪಟ್ಟಿ
ಬಸವನಗೌಡರ ಬಗ್ಗೆ ನೀವು ಎಲ್ಲಿ ಸಲದ ಹೇಳಿಕೆಗಳನ್ನು ಕೊಡ್ತೀರಿ? ಬಸವನಗೌಡರಿಗೆ ಹೊಗಳದವ್ರು ಯಾರ್ರಿ? ನಮ್ಮ ಸಮಾಜ ಹೊಗಳಂತ ಹೇಳ್ತಾ ನಿನಗ ಏನಾದರೂ ನಮ್ಮ ಗುರುಗಳು ಹೇಳಿದ್ರ? ಹುಲಿ ಹೆಬ್ಬುಲಿ ಮುಂದಿನ ಮುಖ್ಯಮಂತ್ರಿ ನಾವು ಅಂದಿಲ್ರಿ ಅದನ್ನು. ಇದೇ ಪುಣ್ಯಾತ್ಮರು ಏನು ಇದು ಮಾಡ್ಲತ್ತಲ್ಲ ಅದೇ ವ್ಯಕ್ತಿ ಅಂದಿದ್ದು. ಏನಾಗಲಿ ನೀವೆಲ್ಲ ಮಾಧ್ಯಮದೊಳಗೆ ಕ್ಲಿಪ್ಗಳನ್ನು ನೋಡ್ಕೊಳ್ರಿ, ಹಿಂದ್ಗಡೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ರಿ. ಆದರೆ ನೀವು ರಾಜಕಾರಣ ದೃಷ್ಟಿಯಿಂದ ರಾಜಕಾರಣಿಗಳಿಗೆ ಬೇಕಾದ ಮಾತಾಡ್ರಿ. ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ಇವತ್ತು ನೀವು ಕಾಶ್ಯಪ್ನವ್ರಿಗಾಗಲಿ, ಪಂಚಮಸಾಲಿ ಸಮಾಜದ ನಾಯಕರಿಗಾಗಲಿ ಅಥವಾ ಉಳಿದ ನಾಯಕರಿಗಾಗಲಿ, ನೀವು ರಾಜಕಾರಣ ದೃಷ್ಟಿಯಿಂದ ರಾಜಕಾರಣಿಗಳಿಗೆ ಏನಾದರೂ ಮಾತಾಡ್ರಿ. ಗುರುಗಳ ಬಗ್ಗೆ, ನಮ್ಮ ಸಮಾಜದ ಗುರುಗಳ ಬಗ್ಗೆ ನೀವು ಇನ್ನು ಮುಂದೆ ಏನಾದರೂ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡೋದಾಗಲಿ ಮಾಡಿದ್ರೆ ನಮ್ಮ ಸಮಾಜ ಸುಮ್ಮನೆ ಇರಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಸಮಾಜದನ್ನು ದೊಡ್ಡ ಮಟ್ಟಕ್ಕೆ ಗುರುತಿಸಲ ಕಾರಣ ನಮ್ಮ ಜಗದ್ಗುರುಗಳು ಇರೋ ವಿಷಯ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ. ಅಂಥ ಜಗದ್ಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ನೀವು ನ್ಯೂಸ್ ಪೀಠದಿಂದ ಹೊರಗೆ ಹಾಕ್ತೀನಿ, ನಿಮ್ಮ ಪೀಠ ಇದು ಏನು ಟ್ರಸ್ಟ್ ಮಾಡ್ಕೊಂಡಿರಲ್ಲ ಟ್ರಸ್ಟ್ದಿಂದ ಹೊರಗೆ ಹಾಕ್ತೀನಿ, ಟ್ರಸ್ಟ್ನೇ ಇವತ್ತು ನ್ಯೂಸ್ ಅಸಮ್ಮತ ಅದಂತ ಸಾಕಷ್ಟು ಹಿರಿಯರು ಹೇಳಾಕತ್ತಾರೆ. ಟ್ರಸ್ಟ್ ಆಸ್ತಿ ನಿಮ್ಮದಲ್ಲದು, ಸಮಾಜದವ್ರು ಕೊಟ್ಟಿದ್ದ ಆಸ್ತಿ ಅದು. ಆದ್ರೆ ಆ ಆಸ್ತಿಯನ್ನು ನೀವೇನು ಮಾಡ್ಕೊಳತ್ರಿ, ನಮ್ಮದು ಅಂತಕ್ಕಂಥದ್ದು ಒಂದು ದುರುದ್ದೇಶದಿಂದ ಇವತ್ತು ನ್ಯೂಸ್ ನೀವು ಆ ಟ್ರಸ್ಟ್ನಿಂದ ನಮ್ಮ ಗುರುಗಳನ್ನ ಹೊರಗೆ ಹಾಕ್ತೀರಿ ಅಂತೇಳಿ ಏನು ಮಾತಾಡ್ತಲ್ಲ, ಇದು ಬಾಲಿಶತನದ ಹೇಳಿಕೆ. ಇದಕ್ಕೆ ಯಾವುದಕ್ಕೂ ನಮ್ಮ ಸಮಾಜ ಜಗ್ಗಲ್ಲ. ಇವತ್ತು ನ್ಯೂಸ್ ಇದೇ ನಾಳೆ 20ನೇ ತಾರೀಕು ನಾವು ಕೂಡಲ ಸಂಗಮದಲ್ಲೇ ಇವತ್ತು ನ್ಯೂಸ್ ನಾವೆಲ್ಲ ಸಮಾಜ ಬಂದವರು ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆ ನಾವು ಭಾಗಿ ಆಗ್ತೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಸಮಾಜ ಗುರುಗಳ ಬಗ್ಗೆ ಮಾತನಾಡಿದವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಆ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ.